ಕಲಬುರಗಿಯಲ್ಲಿ ನಡೆದ ಪ್ರಕರಣ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಆರೋಪದ ಅಡಿಯಲ್ಲಿ ಬಂಧನಕ್ಕೆ ಒಳಗಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಆರೋಪಿ. ಮನೆಗೆ ಹಾನಿಯಾಗಿದೆ. ಸಂಗಮೇಶ್ ಎಂಬಾತನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹಲವು ಬೈಕ್ಗಳು, ಕಾರ್ಗಳು, ಅದರ ಗಾಜನ್ನ ಪುಡಿಗಟ್ಟಲಾಗಿದೆ. ಹಲ್ಲೆಯನ್ನ ಖಂಡಿಸಿ ಲಿಂಗಾಯತ ಸಮುದಾಯದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಉಮೇಶ್ ಜಾಧವ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆರೋಪಿ ಮನೆಗೆ ಕಲ್ಲು ತೂರಾಟ ಮಾಡಲಾಗಿದೆ. ಕಲ್ಲು ತೂರಾಟ ಆಗ್ತಾ ಇದ್ದ ಹಾಗೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಭಟನೆಯ ಸ್ಥಳಕ್ಕೆ ಉಮೇಶ್ ಜಾಧವ್ ಕೂಡ ಬಂದಿದ್ದಾರೆ. ಕಿಡಿಗೇಡಿಗಳ ದಾಳಿಗೆ ವೀರಶೈವ ಲಿಂಗಾಯತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಡಿದ್ರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲದೆ ಹೋದ್ರೆ ಕಲಬುರಗಿ ಬಂದ್ಗೆ ಕರೆ ಕೊಡಲಾಗುತ್ತೆ ಅಂತ ಕೂಡ ಎಚ್ಚರಿಕೆ ನೀಡಲಾಗಿದೆ. ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ ವೀರಶೈವ ಲಿಂಗಾಯತ ಸಮಾಜ ಎಚ್ಚರಿಕೆಯನ್ನ ನೀಡಿದೆ. ಸ್ಥಳದಲ್ಲೇ ಕೂತು ಪ್ರತಿಭಟನೆ ಕೂಡ ನಡೆಸುತ್ತಿದ್ದಾರೆ. ನೀವು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಲ್ಲೆಯನ್ನ ಖಂಡಿಸಿ ನಡೆಸ್ತಾ ಇರುವ ಪ್ರತಿಭಟನೆ ಇದು. ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದ ಆರೋಪದ ಮೇಲೆ ಜಾಮೀನಿನ ಮೇಲೆ, ಬೇಲ್ ಮೇಲೆ ಹೊರಬಂದಿದ್ದಾರೆ ಆರೋಪಿ. ಆರೋಪಿಯ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಉಮೇಶ್ ಜಾಧವ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕ್ರಮ ಕೈಗೊಳ್ಳಿ, ಇಲ್ಲದೆ ಹೋದ್ರೆ ಕಲಬುರಗಿ ಬಂದ್ಗೆ ಕರೆ ನೀಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಸಮಾಜದ ವತಿಯಿಂದ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಘಟನೆ ಏನಿದು? ಯಾಕೆ ಇಷ್ಟರ ಮಟ್ಟಿಗೆ ಆಕ್ರೋಶ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ವ್ಯಕ್ತಪಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಜಸ್ಟ್ ಒಂದು ನಿಮಿಷದಲ್ಲಿ ಬ್ರೀಫ್ ಮಾಡೋದಾದರೆ, ಕಳೆದ ಜನವರಿ 23ರಂದು ಕಲಬುರಗಿ ನಗರದ ಕೋಟ್ನೂರು ಬಡಾವಣೆಯಲ್ಲಿರುವಂಥ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿದಂಥ ಪ್ರಕರಣದಲ್ಲಿ ಪೊಲೀಸರು 4 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಅದರಲ್ಲಿ ಸಂಗಮೇಶ್ ಪಾಟೀಲ್ ಅಂತೇಳಿ ಒಟ್ಟು 4 ಜನ ಆರೋಪಿಗಳು ಅರೆಸ್ಟ್ ಆಗಿರ್ತಾರೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಾಮೀನಿನ ಮೇಲೆ ಆ 4 ಜನ ಆರೋಪಿಗಳು ಏನು ರಿಲೀಸ್ ಆಗಿರ್ತಾರೆ. ಆರೋಪಿಗಳು ರಿಲೀಸ್ ಆಗಿರೋದನ್ನು ತಿಳಿದಂಥ ಕೆಲವೊಂದಷ್ಟು ಜನರು ಏನು ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಅವರ ಮಹಿಳೆಯರ ಮೇಲೆ, ಅವರ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ರಾತ್ರೋರಾತ್ರಿ ಹಲ್ಲೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಇಡೀ ಲಿಂಗಾಯತ ಸಮಾಜ ಜೊತೆಗೆ ಸಾಕಷ್ಟು ಜನ ಕೋಟ್ನೂರು ಗ್ರಾಮಸ್ಥರು ಬಂದು ಆ ಕಲಬುರಗಿಯ ಏನು ಕೋಟ್ನೂರು ರಸ್ತೆಯ ಮುಂಭಾಗದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂಥದ್ದು. ಈಗ ಘಟನೆಗೆ ಸಂಬಂಧಪಟ್ಟಂತೆ ಏನು ಆ ಸ್ಥಳಕ್ಕೆ ಸಂಸದ ಉಮೇಶ್ ಜಾಧವ್ ಅವರು ಕೂಡ ಬಂದು ಆ ಪ್ರತಿಭಟನೆಗೆ ಏನು ಸಾಥನ್ನು ನೀಡಿರುವಂಥದ್ದು. ಜೊತೆಗೆ ಲಿಂಗಾಯತರ ಮೇಲೆ ಆಗ್ತಾ ಇರುವಂಥ ಹಲ್ಲೆಗಳನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಆಗ್ರಹ ಮಾಡ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಏನು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆದಂಥ ಚೇತನ್ ಅವರು ಕೂಡ ಬಂದಿದ್ದಾರೆ. ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ. ಸೊ ಅವರು ರೋಡನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರ ಜೊತೆ ಮನವಿ ಮಾಡ್ಕೋತಾ ಇರುವಂಥದ್ದು. ಆದರೆ ಪ್ರತಿಭಟನಾಕಾರರು ಅದಕ್ಕೆ ಒಪ್ತಾ ಇಲ್ಲ. ಸೊ ದೂರನ್ನು ಕೊಡಿ, FIR ಕೊಟ್ಟ ತಕ್ಷಣ ಆರೋಪಿಗಳನ್ನು ಬಂಧಿಸುವುದಾಗಿ ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಏನು ಇನ್ನೂ ಪ್ರತಿಭಟನೆಯನ್ನು ನಡೀತಾ ಇರುವಂಥದ್ದು. ಜೊತೆಗೆ ಮತ್ತೊಂದು ಕಡೆ ಈಗ ಕಾಂಗ್ರೆಸ್ನ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಸ್ಥಳಕ್ಕೆ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇರುವಂಥದ್ದು. ಈಗ ರಸ್ತೆಯ ಎರಡೂ ಕಡೆ ಕೂಡ ನಾವು ನೋಡ್ತಾ ಇರುವಂಥದ್ದು, ಬಸ್ಗಳು ಕೂಡ ರಸ್ತೆಯಲ್ಲೇ ನಿಂತಿರುವಂಥದ್ದು. ಸಾಕಷ್ಟು ಗಲಾಟೆ ಕೂಡ ಏನು ಇಲ್ಲಿ ಆಗ್ತಾ ಇರುವಂಥದ್ದು. ಜೊತೆಗೆ ಎಲ್ಲರ ಬೇಡಿಕೆ ಒಂದೇ ಇರುವಂಥದ್ದು, ಅಂದರೆ ನಮಗೆ ರಕ್ಷಣೆ ಇಲ್ಲ, ನಮಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಇಲ್ಲಿ ಮಾಜಿ ಶಾಸಕರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಘಟನೆ ಅಂತ? ಇವತ್ತು ನಮ್ಮ ಕಲಬುರಗಿಯ ಕೋಟ್ನೂರು ಗ್ರಾಮದಲ್ಲಿ ಇಡೀ ರಾತ್ರಿ ಎಲ್ಲ ಇವತ್ತು ಜನರಿಗೆ ಬೆದರಿಕೆಯನ್ನು ಹಾಕುವಂಥದ್ದು ಮತ್ತು ಜನರಿಗೆ ಒಂದು ಆತಂಕವನ್ನು ಮೂಡಿಸುವಂಥ ಕೆಲಸ ಇವತ್ತಿನ ದಿವಸ ಆಗಿದೆ. ನಿನ್ನೆ ರಾತ್ರಿನೇ ಪೊಲೀಸ್ ಇಲಾಖೆಗೆ
ಜನರು ಊರಿನವರು ಅವರಿಗೆ ಮಾಹಿತಿ ಕೊಟ್ಟರು ಕೂಡ ಪೊಲೀಸರಿಂದ ಯಾವುದೇ ರೀತಿಯಾದಂಥ ರಕ್ಷಣೆ ಇವತ್ತು ಗ್ರಾಮಸ್ಥರಿಗೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಜನರು ರಸ್ತೆಗಿಳಿದು ಇವತ್ತು ಅವರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಇವತ್ತಿನ ದಿವಸ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರತಿಭಟನೆಗೆ ನಮ್ಮ ಜನರಿಗೆ ಏನಾದರೂ ನ್ಯಾಯ ಸಿಗಲಿಲ್ಲ ಅಂತಂದರೆ ಇನ್ನು ಇಡೀ ಜಿಲ್ಲಾದ್ಯಂತ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಇವತ್ತು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈಗ ಅವರು ಹೇಳ್ತಾರೆ, ಪ್ರತಿಭಟನಾಕಾರರು ಲಿಂಗಾಯತ ಸಮುದಾಯ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಹೇಳ್ತಾ ಇದ್ದೀನಲ್ಲ, ಇಡೀ ಇಲ್ಲಿ ಏನಾಗ್ತಾ ಇದೆ, ಗುಂಡಾ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಗುಂಡಾ ರಾಜ್ಯ ಬಂದಿದೆ. ಹೀಗಾಗಿ ಇಡೀ ಸಾಮಾನ್ಯ ಜನರು ಇವತ್ತು ಭಯದ ವಾತಾವರಣದಲ್ಲಿ, ಯಾವ ರೀತಿ ನಾವು ಹಿಂದೆ UP ಬಿಹಾರ್ನಲ್ಲಿ ಭಾಳಷ್ಟು ಗುಂಡಾರಾಜ್ ಇದೆ ಅಂತ ಹೇಳ್ತಿದ್ದೇವಲ್ಲ, ಆ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಇವತ್ತು ಗುಂಡಾರಾಜ ಪ್ರಾರಂಭ ಆಗಿದೆ. ಇವತ್ತು ಇದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಮತ್ತು ಜನರಿಗೆ, ಗ್ರಾಮಸ್ಥರಿಗೆ ಇವತ್ತು ಸೂಕ್ತವಾದಂಥ ಭದ್ರತೆಯನ್ನು ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಕಮಿಷನರ್ ಅವರು ಏನು ಹೇಳ್ತಾ ಇದ್ದಾರೆ? ಕಮಿಷನರ್ ಅವರು ಪೊಲೀಸ್ ಇಲಾಖೆ ನಿನ್ನೆ ರಾತ್ರಿನೇ ಅವರಿಗೆ ಭದ್ರತೆ ಒದಗಿಸಿದ್ರೆ ಈ ರೀತಿಯಾದಂಥ ಹಲ್ಲೆಗಳು ಆಗ್ತಾ ಇರಲಿಲ್ಲ. ಇವತ್ತು ಮಹಿಳೆಯರ ಮೇಲೆ ಹಲ್ಲೆಗಳಾಗಿದೆ, ಮಕ್ಕಳ ಮೇಲೆ ಹಲ್ಲೆ ಆಗಿದೆ. ಈ ರೀತಿಯಾದಂಥ ಒಂದು ಭಯದ ವಾತಾವರಣ ಇವತ್ತು ನಮ್ಮ ಕಲಬುರಗಿಯ ಕೋಟ್ನೂರು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ರೈಟ್, ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಮಾಜಿ ಶಾಸಕರು ಹೇಳ್ತಾ ಇರುವಂಥದ್ದು ಒಟ್ಟಿನಲ್ಲಿ